ನಾನೊಂದು ದೇವದ ಮನೆಯಲ್ಲಿದ್ದೆ. ಆ ದೆವ್ವ ಓಡಿಸಿದ್ದೆ ಸ್ವಾಮಿಗಳು. ಇದ್ಯಾವ ಥರ ಅನುಭವ ನಿಮಗೆ? ಅದು ನಾನು ಮಂಚದ ಮೇಲೆ ಮಲ್ಕೊಂಡ್ರೆ ಕೆಳಗಿಂದ ಪಟ ಪಟ ಅಂತ ಹಿಂಗೆ ಹೊಡಿಯೋದು ದೆವ್ವ. ನಾನು ಅಡಿಗೆ ಮಾಡ್ತಾ ಇದ್ರೆ ಸರ್ ಅಂತ ಹಿಂಗ್ ಹೋಗೋದು. ಅಯ್ಯೋ. ಆಮೇಲೆ ಸುತ್ತಮುತ್ತ ಎಲ್ಲಾರ್ಗು ಗೊತ್ತಿದ್ ದೇವದ ಮನೆ ಅಂದ್ಬಿಟ್ಟು. ಅಬ್ಬಾ. ಅಂದ್ರೆ ಆ ಮನೆಯಲ್ಲಿ ನೀವು ವಾಸ ಇರಬೇಕಾದಾಗ ನಿಮ್ ಕಣ್ಣಿಗೆ ಕಾಣಿಸಿದ್ಯಾ? ಕಾಣಿಸಿದೆ ಸರ್, ನಮ್ಮ ಕಣ್ಣು ಕಾಣಿಸಿದೆ. ಯಾವ ತರ? ಅದೇ ಸರ್ ಅಂತ ಹಿಂಗ್ ಹೋಗೋದು ಬರೋದು, ಬಾಗಿಲು ಜೋರಾಗಿ ಹೊಡಿಯೋದು. ಇಲ್ಲ ನಾನೇನಾದ್ರೂ ಸೈಲೆಂಟ್ ಆಗಿದ್ರೆ ಜೋರಾಗಿ ಹಾಲಲ್ಲಿ ಗಲಾಟೆ ಮಾಡೋದು. ಏನಪ್ಪ ಅನ್ಬಿಟ್ಟು ಹಿಂಗ್ ಗಮನಿಸ್ಕೊಂಡ್ರೆ ಸೈಲೆಂಟ್ ಆಗಿರೋದು. ನಿದ್ದೆ ಹಿಡೀತು ಅಂದ್ರೆ ಕಾಲ್ ಮೇಲ್ ಕೆತ್ ಕುಕ್ಕೋದು. ನಮಸ್ಕಾರ ವೀಕ್ಷಕರೇ. ಯಾಕಂದ್ರೆ ನಾಗರಾಜಣ್ಣವ್ರದ್ದು ದೇವಸ್ಥಾನಕ್ಕೆ ಬಂದಿದ್ವಿ. ಅವ್ರಿಗೆ ಅವ್ರೇನೋ ಮಾತಾಡ್ತಾರೆ. ಅವ್ರ ಹತ್ರ ಒಳ್ಳೇದಾಗಿರೋರು ಒಬ್ಬರು ಲೈನಲ್ಲಿ ಮಾತಾಡಬೇಕು ಅಂತ ಲೈನಲ್ಲಿದ್ದಾರೆ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಆರಾಮಿದ್ದೀರಾ? ಆರಾಮಿದ್ದೀನಿ ಸರ್. ಇವಾಗ ಓಕೆ. ಏನು ತೊಂದರೆ ಆಗಿತ್ತು ನಾಗರಾಜಣ್ಣವ್ರ ಹತ್ರಕ್ಕೆ ಬರೋಕ್ಕೆ ಮೊದಲು? ನನಗೇನಂದ್ರೆ ಅಸ್ತಮಾ ಇತ್ತು. ಉಸಿರಾಟಕ್ಕೆ ಜಾಸ್ತಿ ಪ್ರಾಬ್ಲಮ್ ಆಗೋಯ್ತು. ನನ್ಗೆ ಒಂದ್ ಗಂಡ್ ಮಗು ಇದ್ದಾನೆ. ಒಂದ್ ದಿವಸ ರಾತ್ರಿ ಹಿಂಗೆ ಮಳೆ, ಆಮೇಲೆ ಅದೇ ಆಕ್ಸಿಜನ್ ಬಾಯಿಗೆ ಹಾಕೊಂಡೆ ಉಸಿರಾಡೋದಕ್ಕೆ ಕರೆಂಟ್ ಹೋಗ್ಬಿಡ್ತು. ನಾನ್ ಇವತ್ತೇ ಸತ್ತೋಗ್ಬಿಡ್ತೀನಿ ತುಂಬಾ ಭಯ ಬಿದ್ದದೆ ಅವತ್ತು ನಾನು. ಅಂದ್ರೆ ಉಸಿರಾಟಕ್ಕೆ ಸಮಸ್ಯೆ ಆಗಿ ಸಮಸ್ಯೆ. ನಾನು ಅದ್ ಹಾಕೊಂಡೆ ಉಸಿರಾಡ್ತಾ ಇದ್ದೀನಿ, ಕರೆಂಟ್ ಹೋಗ್ಬಿಟ್ರೆ ನನ್ಗೆ ಸಾವು ಹತ್ರ ಬಂದೈತೆ ಅಂತ ಅನ್ಕೊಂಡ್ಬಿಟ್ಟೆ ಸರ್. ನಾನು ಭಯ ಪಟ್ಬಿಟ್ಟೆ. ಮಾರನೇ ದಿವಸ ಈ ಸ್ವಾಮಿ ಹತ್ರ ಹೋದೆ. ಸ್ವಾಮಿ ನಾನ್ ಸತ್ತೋಗ್ಬಿಡ್ತಾ ಇದ್ದೆ ಅಂದ್ರು. ಏನಾಗೈತೆ ಅಂದ್ರು. ಹಿಂಗೆ ಅಂದೆ. ನನ್ ಫಸ್ಟ್ ಯಾಕೆ ಹೇಳಿಲ್ಲ ಅಂದ್ರು ಇವ್ರು ಸ್ವಾಮಿ. ಆಮೇಲೆ ಅವ್ರು ಏನ್ ಮಾಡಿದ್ರ ಗಂಟ್ಲು ಹಿಂಗ್ ಹಿಡ್ಕೊಂಡು ಇವತ್ವರೆಗೂ ನನ್ಗೆ ಅದು ಆಕ್ಸಿಜನ್, ಅದು ಗಾಳಿ ಹಾಕೋಣ ಅಂತ ಅವಶ್ಯಕತೆ ಬಂದಿಲ್ಲ. ಅಂದರೆ ಆಸ್ಪತ್ರೆಯಲ್ಲಿ ಹೋದಾಗ ನಿಮ್ಗೆ ಉಸಿರಾಟಕ್ಕೆ ಸಮಸ್ಯೆ ಇದೆ ಅಂತೇಳಿನೇ ಅದು ಆಕ್ಸಿಜನ್ದು ಇದು ಕೊಟ್ಟಿತ್ತು ಆ ಮಷೀನು. ಅದು ಡೈಲಿ ರಾತ್ರಿ ಹೊತ್ತು ನೀವು ಹಾಕ್ಕೊಂಡೇ ಬೇಕಾಗಿತ್ತಾ? ಡೈಲಿ ಏನಿಲ್ಲ, ಮಳೆಕಾಲ ಬಂದ್ರೆ ಮಾತ್ರನೇ. ಅಂದ್ರೆ ಥಂಡಿ ವಾತಾವರಣದಲ್ಲಿ ಹಾಕೊಬೇಕಿತ್ತು. ಥಂಡಿ ಆದ್ರೆ ಕೈಕಾಲು ತಣ್ಣಗಾಗೋಗೋದು, ಆಮೇಲೆ ಈ ತರ ಉಸಿರಾಡಕ್ ಆಗಲ್ಲ. ಏನ್ ಮಾಡಿದ್ರು ಉಸಿರು ಮೇಲಕ್ ಹೋಗ್ತಾ ಇರೋದೆ. ನೀರ್ ಕುಡಿದ್ರು ಹೊರಗಡೆ ಬಂದ್ಬಿಡೋದು. ತುಂಬಾ ಓವರ್ ಆಗಿತ್ತು ಅವತ್ತು. ಅದಕ್ಕೆ ಸ್ವಾಮಿ ಗಂಟ್ಲ ಹಿಂಗ್ ಇಟ್ಕೊಂಡ್ ಏನ್ ಮಾಡಿದ್ರೋ ಗೊತ್ತಿಲ್ಲ, ದೇವ್ರಿಗೆ ಗೊತ್ತು. ಈ ತರ ಭೂಮಿ ಮೇಲೆ ಮೇಲ್ ಮಾಡೋದು ಎಲ್ಲೂ ಇಲ್ಲ ಸ್ವಾಮಿ. ಆ ಸ್ಪಾಟ್ ಅಲ್ಲಿ ತೆಗ್ದಿದ್ದಾರೆ ನಿಮ್ಗೆ? ಸ್ಪಾಟ್ ಅಲ್ಲಿ ಇವತ್ವರೆಗೂ ನಾನು ಗಾಳಿ ಹಾಕೊಳ್ಳೋದನ್ನ ಪಕ್ಕ ಇಕ್ಬಿಟ್ಟಿದೀನಿ. ಆಸ್ಪತ್ರೆಗೆ ಹೋಗಿ ಚೆಕ್ ಮಾಡಿದ್ರ? ಮತ್ತೆ ಏನಾದ್ರು ಇವಾಗ ಫೋನ್ ಮಾಡಿದ್ದೀನಿ. ಆಸ್ಪತ್ರೆಗೆ ಹೋಗಿ ಏನಾದ್ರು ಚೆಕ್ ಮಾಡಿದ್ರಾ? ಮತ್ತೆ ಇದು ಸರಿ ಅವಶ್ಯಕತೆ ಬಂದೇ ಇಲ್ಲ, ಇನ್ನ ಹೋಗೇ ಇಲ್ಲ. ಆಮೇಲೆ ಕೈ ಕಾಲು ನೋವು, ಸೊಂಟ ನೋವು. ನನ್ ಮಕ್ಕಳು ಇವಾಗ ನನ್ ಮಗಳು 30 ವರ್ಷ. ನನ್ ಮಕ್ಕಳು ಎತ್ತಾಗಿಂದಾನು ಕೈ ಕಾಲು ನೋವು ಇದೆಲ್ಲ ಇತ್ತು. ಆ ನೋವು ಮೇಲ್ ಮಾಡಿದ್ದು ಅವ್ರೆ. ಅಂದ್ರೆ ಇದು ಸಣ್ಣ ಏಜ್ ಇಂದಾನೆ ಕೈ ಕಾಲು ನೋವು ಇತ್ತು ನಿಮ್ಗೆ? ಅಂದ್ರೆ ಒಂದು ಮಕ್ಕಳ ತಾಯಿ ಆದ್ಮೇಲೆ ಅಲ್ಲಿಂದ ಇತ್ತು. ಸೊಂಟ ನೋವು ಎಲ್ಲ ಫುಲ್. ಕೂತ್ರೆ ಎದ್ದೊಳಕ್ ಆಗ್ತಿರ್ಲಿಲ್ಲ. ಏನ್ ಮಾಡಿದ್ರು ಹಾಸ್ಪಿಟ್ಲ್ಗೆ ಹೋದ್ರೆ 2 ದಿನ ಅಷ್ಟೇ ತಿರ್ಗಾ ಬರೋದು. ಈಗ ಸಂಪೂರ್ಣವಾಗಿ ಮೈಕೈ ನೋವು ಸಂಪೂರ್ಣ ಹೋಗಿದೆ. ಮೇಲಾಗಿದ್ದು ಸ್ವಾಮಿ ನನ್ಗೆ. ಕಲಿಯುಗದಲ್ಲಿ ಧರ್ಮಸ್ಥಳಕ್ಕೆ ಹೋಗಿದ್ದೆ. ಅದೇ ಬೇಡ್ಕೊಂಡೆ ಉಸಿರಾಟದ ಪ್ರಾಬ್ಲಮ್ದು. ಸಿಗಂದೂರ್ಗ್ ಹೋದೆ. ಎಲ್ಲೆಲ್ಲ ಹೋದ್ರೆ ನಂಗೆ ಮೇಲಾಗಿಲ್ಲ ಸ್ವಾಮಿ. ಇಲ್ಲಿ ನಾಗರಾಜಪ್ಪ ಅವ್ರ ಹತ್ರ ಬಂದಾಗೆ ನಂಗೆ ಮೇಲಾಗೈತೆ. ಓಕೆ. ಅಂದ್ರೆ ಇಲ್ಲಿ ಏನೋ ಒಂದು ದೈವದ್ದೋ ಇಲ್ಲ ನಾಗರಾಜಪ್ಪ ಅವ್ರ ಕಡೆಯಿಂದ ಯಾವ್ದೋ ಒಂದು ಶಕ್ತಿ ಆ ಸಮಸ್ಯೆನ ಇದೆ ಸ್ವಾಮಿ. ಅಲ್ಲಿ ಏನೋ ಶಕ್ತಿ ಇದೆ. ನನಗೇನಾದ್ರೂ ಪ್ರಾಬ್ಲಮ್ ಆದ್ರೆ ಅಲ್ಲಿಗೆ ಹೋಗೋದು. ನಾನು ಸಂಸಾರ ಇವಾಗ ಒಂದು ಧೈರ್ಯ ಐತೆ ಈ ಸ್ವಾಮಿಗಳಿಂದ. ಸೂಪರ್. ನೀವು ಯಾವ ಊರು? ನಮ್ದು ಇಲ್ಲಿ ಕೋಲಾರ ಹತ್ರ ಕಾದ್ರಿಪುರ ಸ್ವಾಮಿ. ಓಕೆ. ಅಂದ್ರೆ ಏನಾನ ತೊಂದರೆ ಇತ್ತಂದ್ರೆ ಬರೀ ಫೋನ್ ಮಾಡಿ ಸರಿ ಮಾಡ್ಕೊಡ್ತಾರೆ. ಫೋನ್ ನಲ್ಲೇ ನನ್ನ ನೋವು ಮೇಲ್ ಮಾಡವ್ರೆ.
ಇವಾಗ ನನ್ ಮಗಳು ಬಂದವಳೆ, ಕೈ ಹಿಂಗ್ ಎತ್ತಕ್ ಆಗ್ತಾ ಇಲ್ಲ, ಹ್ಮ್ 2 ನಿಮಿಷದಲ್ಲಿ ಮೇಲ್ ಮಾಡ್ತಾರೆ, ನನ್ಗೆ ಗೊತ್ತು. ಸೂಪರ್. ನನಗ್ ಗೊತ್ತು. ಎಷ್ಟೋ ಜನ ನಾನ್ ಕರ್ಕೊಂಡಾಗ ಅಲ್ಲಿ ಇದ್ ಮಾಡ್ಸ್ಕೊಂಡ್ ಬಂದಿದ್ದೀನಿ, ಎಲ್ಲಾರು ಚೆನ್ನಾಗಿದ್ದಾರೆ. ಒಳ್ಳೇದಾಗ್ಲಿ. ಅಂದ್ರೆ ನಿಮ್ಗೆ ಸಂಪೂರ್ಣವಾಗಿ ನಾಗರಾಜಪ್ಪ ಅವ್ರ ಬಗ್ಗೆ ನಂಬಿಕೆ ಬಂದಿದೆ? ನಮ್ಗೆ ಬಂದಿದೆ. ಒಂದು ನಿಂಬೆಹಣ್ಣು ಬಾಗ್ಲು ಕಟ್ಟಿದ್ಮೇಲೆ ನಾನು ಒಂದು ದೇವದ ಮನೆಯಲ್ಲಿದ್ದೆ, ಆ ದೆವ್ವ ಓಡಿಸಿದ್ದೆ ಸ್ವಾಮಿಗಳು. ಇದ್ಯಾವ ತರ ಅನುಭವ ನಿಮ್ಗೆ? ಅದು ನಾನು ಮಂಚದ ಮೇಲೆ ಮಲ್ಕೊಂಡ್ರೆ ಕೆಳಗಿಂದ ಪಟ ಪಟ ಅಂತ ಹಿಂಗೆ ಹೊಡಿಯೋದು ದೆವ್ವ. ನಾನು ಅಡಿಗೆ ಮಾಡ್ತಾ ಇದ್ರೆ ಸರ್ ಅಂತ ಹಿಂಗ್ ಹೋಗೋದು. ಅಯ್ಯೋ. ಆಮೇಲೆ ಅಲ್ಲಿ ಸುತ್ತಮುತ್ತ ಎಲ್ಲಾರ್ಗು ಗೊತ್ತು ದೇವದ ಮನೆ ಅನ್ಬಿಟ್ಟು. ನನ್ಗೆ ಹೇಳಿರ್ಲಿಲ್ಲ ಅವರು ಯಾರು. ನೀವು ಅದು ಹೊಸದಾಗ ಹೋಗಿದ್ದ ಮನೆಗೆ? ನಾ ಹೊಸದಾಗ ಹೋಗಿದ್ದಿ, ಇಲ್ಲಿ ಕದೇಪುರದಲ್ಲೇ. ಬಾಡಿಗೆ ಮನೆನಾ ಅದು? ಬಾಡಿಗೆ ಮನೆ. ನನ್ ಮಗನಿಗೆ ಮದುವೆ ಮಾಡ್ಬೇಕು ಅನ್ಬಿಟ್ಟು ನಾನು ಈ ಮನೆಗೆ, ಬೇರೆ ಮನೆಗೆ ಶಿಫ್ಟ್ ಆಗಿದ್ದೀನಿ ಇವಾಗ. ಆದ್ರೆ ಅದನ್ನ ತೆಗೆದ್ಬಿಟ್ಟಿದ್ರು, ಆದ್ರೂ ನನ್ಗೆ ಅನುಮಾನ ಹೊರಗಡೆ ಇರ್ತವೆ ಅನ್ಬಿಟ್ಟು ಹೊರಗಡೆ ಇದ್ವು. ಇವ್ರು ಒಳಗಡೆಯಿಂದ ಓಡಿಸಿದ್ಮೇಲೆ ಅವು ಹೊರಗಡೆ ಇದ್ವು. ಬೇರೆಯವ್ರ ಮನೆ ಮೇಲೆ ಹೋಗಿ ತೊಂದ್ರೆ ಕೊಟ್ಟಿರೋದು ಇವಾಗೂ ಐತೆ, ಅಕ್ಕಪಕ್ಕ ಮನೆಯವ್ರಿಗೆ. ಅಂದ್ರೆ ಆ ಮನೆಯಲ್ಲಿ ನೀವು ವಾಸ ಇರಬೇಕಾದಾಗ ನಿಮ್ ಕಣ್ಣಿಗೆ ಕಾಣಿಸಿದ್ಯಾ? ಕಾಣಿಸಿದೆ ಸರ್, ನಮ್ಮ ಕಣ್ಣಿಗೆ ಕಾಣಿಸಿದೆ. ಯಾವ ತರ? ಅದೇ ಸರ್ ಅಂತ ಹಿಂಗ್ ಹೋಗೋದು ಇರೋದು, ಬಾಗಿಲು ಜೋರಾಗಿ ಹೊಡಿಯೋದು. ಇಲ್ಲ ನಾನೇನಾದ್ರೂ ಸೈಲೆಂಟ್ ಆಗಿದ್ರೆ ಜೋರಾಗಿ ಹಾಲಲ್ಲಿ ಗಲಾಟೆ ಮಾಡೋದು. ಏನಪ್ಪಾ ಅನ್ಬಿಟ್ಟು ಹಿಂಗ್ ಗಮನಿಸ್ಕೊಂಡ್ರೆ ಸೈಲೆಂಟ್ ಆಗಿರೋದು. ಅಂದ್ರೆ ಕಣ್ಣಿಗೇನು ಅವಾಗ ಹಾಲಲ್ಲಿ ಹೋದಾಗ ಕಾಣಿಸ್ತಾ ಇರಲಿಲ್ಲ? ಇಲ್ಲ, ನಾನು ಬೆಕ್ಕು ಮರಿ ಹಾಕಿತ್ತು, ಆ ಬೆಕ್ಕು ಕಾಣಿಸೈತೆ. ಆ ಬೆಕ್ಕು ಟಿವಿ ಎಲ್ಲಾ ಹೊಡೆದಾಕಿತ್ತು ನಮ್ಮ ಮನೇಲಿ, ಅದು ಕಾಣಿಸೈತೆ. ನನ್ನ ಹತ್ರ ಬಂದ್ಬಿಟ್ಟು ಹಿಂಗ್ ತೊಂಗ್ ನೋಡೋದು, ಕಿವಿಗ್ಲಿ ಹಿಂಗ್ ಇಟ್ಕೊಂಡು. ನನಗ್ ಗೊತ್ತು ದೆವ್ವ ಕಾಣಿಸ್ತಾ ಐತೆ ಅಂತ. ಆ ಬೆಕ್ಕಿಗೆ ಕಾಣಿಸ್ತಾ ಇತ್ತು, ಅದ್ರ ರಿಯಾಕ್ಷನ್ ನಿಮ್ಗೆ ಏನೋ ನೋಡ್ತಾ ಐತೆ ಅದು ಅಂತ? ಹಿಂಗ್ ನೋಡೋದು ಕಿವಿಗ್ಲಿ ಹಿಂಗೆ ಹಿಂಗ್ ಬೆಕ್ಕು ನೋಡೋದು, ತುಂಬಾ ಆಕ್ಟಿಂಗ್ ಮಾಡ್ತು. ನಾನು ಮಕ್ಕಳನ್ನ ಎತ್ಕೊಂಡು ಕರೆಂಟ್ ಇರೋ ಜಾಗದಲ್ಲಿ ಇಕ್ಕೊಂಡ್ಬಿಡ್ತು ಪಾಪ ಅದು. ಆಮೇಲೆ ಆ ದೆವ್ವನ ಓಡಿಸಿರೋದು ಸ್ವಾಮಿಗಳೇ. ದೇವದ ಮನೆಯಲ್ಲಿ ಎಷ್ಟು ದಿವಸ ಇದ್ರಿ? ಇದು 8 ತಿಂಗಳಿದ್ದೆ. ಈ ಸ್ವಾಮಿ ಆಶೀರ್ವಾದ ಇದ್ಮೇಲೆ 8 ತಿಂಗಳಿದ್ದೆ. ಗ್ರಹ. ಬಟ್ ಇದು ನಿಂಬೆ ಹಣ್ಣು ಕಟ್ಟಕ್ಕೆ ಕೇಳಿದ್ದು ನಾಗರಾಜಣ್ಣವರ? ಯಾರು ಬಾಗಿಲಿಗೆ ನಿಂಬೆ ಹಣ್ಣು ಕಟ್ಟಕ್ಕೆ ಕೇಳಿದ್ದು? ಅವರೇ ಕೊಟ್ರು, ಬಾಗ್ಲಿಗೆ ಕೊಟ್ಟು. ಇದು ಆಮೇಲೆ ಸ್ವಾಮಿ ಹಿಂಗ್ ಐತೆ, ಮಂಚದ ಮೇಲೆ ಮಲ್ಕೊಂಡ್ರೆ ಕೆಳಗಡೆಯಿಂದ ಹಿಂಗ್ ಟಪ ಟಪ ಅಂತ ಹೊಡಿತದೆ. ಏನ್ ಮಾಡೋದು ಸ್ವಾಮಿ, ಭಯ ಆಗುತ್ತೆ ಅಂದೆ. ಅಲ್ಲಿ ಕೂತ್ಕೊಂಡ್ ದೇವ್ರನ್ನ ಕರಿ ಅಂತಂದ್ರು, ಕರ್ದೆ. ಆವತ್ತು ಹಂಗ್ ಮಾಡ್ತಾ ಮಾಡ್ತಾ ಏನೋ ಟೈಮ್ ತಗೊಂತು ಸ್ವಾಮಿಗೆ, ಹೋಗ್ಲೇ ಇಲ್ಲ ಅದು. ಟೈಮ್ ತಗೊಂತು ಸ್ವಾಮಿಗೆ. ಆಮೇಲೆ ಸರೈತ್ ಹೋಗಮ್ಮ ಅಂತಂದ್ರು. ಇದು ಒಟ್ನಲ್ಲಿ ಒಂದು ಮೈಯಲ್ಲಿದ್ದು ಮೈ ಕೈ ನೋವು ಹೋಗಿದೆ, ಎಲ್ಲ ಹೊಲ್ಟೋಗಿದೆ. ನಾನು ನಾಗರಾಜಪ್ಪ ಆಶೀರ್ವಾದ ತುಂಬಾ ಚೆನ್ನಾಗಿದ್ದೀನಿ ಸ್ವಾಮಿ. ಇವತ್ತು ಇಷ್ಟು ದಿವಸದಲ್ಲಿ ಚೆನ್ನಾಗಿದ್ದೀನಿ. ಡಾಕ್ಟರ್ ಮೇಲ್ ಮಾಡಿಲ್ಲ ನನ್ಗೆ. ಎಲ್ಲೋ ಧರ್ಮಸ್ಥಳಕ್ಕೆ ಹೋಗಿದ್ದೆ, ಅಲ್ಲಿ ಯಾರು ನೋಡಿ ಮೇಲ್ ಮಾಡಿಲ್ಲ. ಸಿಗಂದೂರ್ಗ್ ಹೋದೆ, ಅಲ್ಲೂ ಮೇಲ್ ಮಾಡಿಲ್ಲ ನನ್ಗೆ. ಅಲ್ಲ, ದೇವ್ರು ಇಲ್ಲ ಅಂತ ಹೇಳ್ತಾ ಇಲ್ಲ, ದೇವ್ರು ಇದೆ, ಬಟ್ ಇದಾರೆ ಇಲ್ಲಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಆಗಿರುತ್ತೆ. ಬಟ್ ಇವಾಗ ಇಲ್ಲಿ ಬಂದು ಆದ್ಮೇಲೆ ಅದು ಸರಿ ಹೋಯ್ತಲ್ಲ? ಸರಿ ಹೋಯ್ತು. ಅದು ದೈವದ್ದು ಒಂದು ಆಶೀರ್ವಾದ ಅನ್ಕೊಳ್ಳೋಣ. ದೇವ್ರು ನನ್ಗೆ ಈ ಮೂಲಕ ಮೇಲ್ ಮಾಡಿದಾರೆ ಅನ್ಕೊಂತೀನಿ. ಶಿವ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಶಿವನ ಆಶೀರ್ವಾದ ನನ್ಗೆ ತುಂಬಾ ಇದೆ. ಇಲ್ಲಿಗೆ ಬಂದ್ಮೇಲೆ ಮೇಲಾಯ್ತು ಅಂತ ಹೇಳ್ತಾ ಇದ್ದೀನಿ. ಸೂಪರ್, ಒಳ್ಳೇದಾಗ್ಲಿ. ಅಂದ್ರೆ ಈ ಒಂದಷ್ಟು ಆತ್ಮಗಳಿಗೆ ಸಂಬಂಧಪಟ್ಟಂತೆ ನಿಮ್ಗೆ ಸಡನ್ ಆಗಿ ಏನೋ ಒಂದು ಓಡಾಡ್ತು, ಕಾಣಿಸ್ತು. ಇವೆಲ್ಲ ಸಿನಿಮಾಗಳಲ್ಲಿ ನಾವು ಕೆಲವೊಂದ್ ಸರಿ ನೋಡಿರ್ತೀರಿ. ಯಾವುದೋ ಒಂದು ಸಿನಿಮಾಗಳಲ್ಲಿ ಒಂದು ಗ್ರಾಫಿಕ್ಸ್ ಅಲ್ಲಿ ನಾವು ಕಣ್ಣಿಗೆ ನಿದ್ದೆ ಬರೋದು ನಮ್ಗೆ ಗೊತ್ತಾಗಲ್ಲ, ಅವ್ಕ್ ಗೊತ್ತಾಗುತ್ತೆ. ಕಣ್ಣು ಬಿಟ್ಕೊಂಡಿದ್ರೆ ಬರಲ್ಲ ಹತ್ರಕ್ಕೆ. ನಿದ್ದೆ ಹಿಡೀತು ಅಂದ್ರೆ ಕಾಲ್ ಮೇಲ್ ಕೆತ್ ಕುಕ್ಕೋದು, ಹಿಂಗೆಲ್ಲ ಮಾಡ್ತಾ ಇತ್ತು. ಅಂದ್ರೆ ತುಂಬಾ ಹಿಂಸೆ ಕೊಟ್ಟೈತೆ. ಹಿಂಸೆ ಕೊಟ್ಟೈತೆ, ಆದ್ರೆ ನನಗೇನು ಆಗಿಲ್ಲ, ಪ್ರಾಣಗಳು ಯಾವ ಹೋಗಿಲ್ಲ. ಅಂದ್ರೆ ಪ್ರಾಣಕ್ಕೆ ಒಂದು ತೊಂದರೆ ಆಗುತ್ತೆ ಅನ್ನೋ ತರ ಆಗಿಲ್ಲ. ಸ್ವಾಮಿ ನಿಂಬೆ ಹಣ್ಣುಗಳು ಕೊಟ್ಟಿದ್ರು. ನಮ್ಗೆ ಟಿವಿ ಒಂದು ನಷ್ಟ ಆಯ್ತಾ ಮನೇಲಿ. ಇದನ್ನ ಯಾರಿಗಾನ ಅಕ್ಕಪಕ್ಕ ಹೇಳ್ದವ್ರಿಗೆ ಅವರು ಎಲ್ಲಾರ್ಗು ಗೊತ್ತು. ನೀನ್ ಹೆಂಗಿದ್ದೀಯಾ ಅನ್ನೋದ್ ನನ್ನ ವಿಚಿತ್ರವಾಗಿ ಸಿದ್ದರಾಮಯ್ಯ ಕೋಲಾರ್ಗ್ ಬಂದ್ರೆ ನೋಡ್ತಾರಲ್ಲ ಜನ, ಹಂಗ ನೋಡೋರು. ಇದೇ ತರ ಅವ್ರಿಗೆ ಹೇಳ್ಕೊಂಡ್ ನಗ್ತಾ ಇದ್ದೆ ನಾನು. ಇದು ಹಿಂಗ ಆಯ್ತು ಅಂತ ಹೇಳಿ ನಕ್ಕೊಳ್ಳಾರೆ. ಏನ್ ನನ್ ಹಿಂಗ್ ನೋಡ್ತಾರೆ ಸಿದ್ದರಾಮಯ್ಯ ಬಂದಂಗೆ, ನನ್ ಯಾಕೆ ಇವ್ರೆಲ್ಲ ಸುತ್ತಮುತ್ತ ಹಿಂಗ್ ನೋಡ್ತಾರೆ ಅನ್ಕೊಂಡದ್ ನಾನು. ಅಂದ್ರೆ ಆ ಮನೆಯಲ್ಲಿ ಇದ್ದೀರಾ ಅಂದಾಗ ಅವ್ರಿಗೆ ಅಕ್ಕಪಕ್ಕ ಅಷ್ಟು ಆಶ್ಚರ್ಯ ಆಗಿದೆ. ಯಾರು ಒಂದ್ ತಿಂಗಳು ಇರ್ತಾ ಇರ್ಲಿಲ್ಲ ಮನೇಲಿ, ಇವಾಗೂನು ಯಾರು ಇಲ್ಲ ಮನೇಲಿ. ನೀವು ಖಾಲಿ ಮಾಡಿ ಆದ್ಮೇಲೆ ಈಗ ಖಾಲಿ ಇದೆ? ಖಾಲಿ ಇದೆ. ಯಾರು
ಇವ್ರು ಹುಡುಗರು ಬಂದಿದ್ದಾರೆ, ಅವ್ರಿಗೆ ಏನೂ ಆಗಿಲ್ಲ. ಕೋಲಾರದಾಗ ಅದ ಮನೆ ಖಾಲಿ ಮಾಡಿದ್ರಲ್ಲ, ಅದು ಒಂದು ಮನೆ. ಮನೆ ಖಾಲಿ ಮಾಡ್ದೆ, ಯಾಕಂದ್ರೆ ನನ್ಗೆ ಅನುಮಾನ, ನನ್ ಮಗನ್ಗೆ ಅರ್ಶನಿಕ್ ಬೇಕು ಮದ್ವೆ ಆದ್ರೆ, ಅವಾಗೇ ನಾನು ಸೇರ್ಕೊಂಡ್ಬಿಟ್ರೆ ಆಮೇಲೆ ಬಿಡಲ್ಲ ಅನ್ಬಿಟ್ಟು. ಸೂಪರ್, ಒಳ್ಳೇದಾಯ್ತು. ನಮ್ಮ ಅನುಭವಗಳನ್ನ ನಮ್ಮ ವೀಕ್ಷಕರ ಮುಂದೆ ಮಾತಾಡಿದ್ರಿ. ಸ್ವಾಮಿ ಒಳ್ಳೇದಾಗ್ಲಿ ನಾಗರಾಜಪ್ಪ ಅವ್ರ ಕಡೆಯಿಂದ ಇನ್ನು ನಿಮ್ಗೆ. ನಮ್ಗೆ ಅವ್ರ ಕಡೆಯಿಂದ ತುಂಬಾ ಒಳ್ಳೇದಾಗ್ತಾ ಇದೆ, ಇನ್ನ ಬೇಕಾದಷ್ಟು ಜನರಿಗೆ ಒಳ್ಳೇದೇ ಆಗ್ತಾ ಇದೆ. ಓಕೆ, ಒಳ್ಳೇದಾಗ್ಲಿ. ನಮ್ಮ ಮಗಳಿಗೆ ಮೇಲ್ ಮಾಡ್ಬಿಡ್ತೀನಿ ನಿಮ್ ಎದ್ರಲ್ಲೇ ನೋಡಿ ಸರ್. ಅಂದ್ರೆ ಈಗೇನು ಡೈರೆಕ್ಟ್ ನೀವು ಅದು ಅವರು ಅಲ್ಲೆಲ್ಲೋ ಇದಾರಲ್ಲ ಕೋಲಾರದಲ್ಲಿದ್ದಾರೆ, ಅದನ್ನ ಸರಿ ಮಾಡ್ತೀರಾ ಈಗ? ಮಾಡ್ಕೊಡ್ತೀವಿ. ಮತ್ತೆ ಮಾಡಿ, ಮಾಡಾಕ್ತಾರೆ 2 ನಿಮಿಷನೇ. ನೋಡಿ ಮಾಡಿ ಅವ್ರದ್ದು. ಅಲ್ಲಿ ಕಾಯ್ಬೇಕು, ಅಲ್ಲೇ ಕುಂತ್ಕೊಬೇಕು. ಅಮ್ಮ 2 ದೇವ್ರ ಹೆಸರು ಹೇಳ್ಬಿಟ್ಟು ನಾಗರಾಜಪ್ಪ ಹೇಳಿದ್ರಂತ ಭುಜಕ್ಕೆ ಅವನೊಂದು ಏಟಾಕಮ್ಮ, ಭುಜದ ಮೇಲೆ ಇದು ಭುಜ ನೋವು ನಿಲ್ಸ್ಕೊಡು ಅಂತ ಹೇಳಮ್ಮ. ಏನೋ ಕೆಟ್ಟಿದ್ದಿದ್ರೆ ತೆಗೆದು ಆಚೆ ಕಲಿಸ್ಬಿಡು ಅಂತ 2 ದೇವ್ರ ಹೆಸರು ಹೇಳಮ್ಮ. 2 ದೇವ್ರ ಹೆಸರು ಕಾಯಿ ಎತ್ಕೊಬತ್ತೀನಿ ಅಲ್ಲಿ ನಿಂತ್ಬಿಡಿ. ಇರಿ ಹಂಗೆ ಇರಿ, ಬರ್ತೀನಿ. ಸೊ ಡೈರೆಕ್ಟಾಗಿ ಒಂದು ಹಂಗೆ ಚೆಕ್ ಮಾಡೋಣ. ಅವರೆಲ್ಲೋ ಕೋಲಾರದಲ್ಲಿದ್ದಾರೆ, ನಾಗರಾಜಣ್ಣವ್ರು ಇಲ್ಲಿಂದ ಫೋನಲ್ಲಿ ಲೈನಲ್ಲಿದ್ದಾರೆ, ಮಾತಾಡಿ. ಅಮ್ಮ 2 ದೇವ್ರ ಹೆಸರು ಹೇಳ್ಸಮ್ಮ. ಲಕ್ಷ್ಮೀದೇವಿ ಪಾರ್ವತಿ. ಲಕ್ಷ್ಮೀದೇವಿ ಪಾರ್ವತಿ. ಏನಮ್ಮ ಲಕ್ಷ್ಮೀದೇವಿ ಪಾರ್ವತಿನೇ ಕರಿಬೇಕು ನಮ್ಮ ನೋವು ನಿಲ್ಸಕ್ಕ, ಬೇರೆ ಯಾರು ಇರಲ್ಲ. ಆಯಿತು, ಲಕ್ಷ್ಮೀದೇವಮ್ಮ ಹೇಳಮ್ಮ. ಲಕ್ಷ್ಮೀದೇವಮ್ಮ, ಪಾರ್ವತಮ್ಮ, ಪಾರ್ವತಮ್ಮ, ನಾಗರಾಜಪ್ಪ ಹೇಳಿದ್ರು. ನಾಗರಾಜಪ್ಪ ಏನಿದ್ರು? ನನ್ನ ಮೈಯಲ್ಲಿ ಕೆಟ್ಟಿದ್ದಿದ್ರೆ ತೆಗ್ದಾಕಿ, ನನ್ನ ಮೈಯಲ್ಲಿ ಏನಾದ್ರು ಕೆಟ್ಟದಿದ್ರೆ ತೆಗ್ದಾಕಿ, ನನ್ನ ಕೈ ನೋವು ನುಂಚ್ಕೊಡಿ ಅಂತೇಳಿ. ಅಮ್ಮ ಭುಜಕ್ಕೊಂದೊಂದು ಏಟಾಕಮ್ಮ, ಇಡೀ ಹಿಡ್ಕೊಂಡು ಹಾಕಮ್ಮ. ಕೈ ಮ್ಯಾಲ್ಕೆತ್ತಮ್ಮ, ಕೈ ಮ್ಯಾಲ್ಕೆತ್ತು ನೋಡಮ್ಮ. ಇರಿ ಇನ್ನೂ ರೆಡಿ ಮಾಡ್ತಾರೆ, ಇನ್ನೂ ಹಾಕಮ್ಮ ಒಂದು 2 ಏಟು ಪರವಾಗಿಲ್ಲ. ನುಚ್ಕೊಡ್ರಮ್ಮ. ಅವ್ರು ಕರೆದಿರೋದು ಲಕ್ಷ್ಮೀದೇವಿ ಪಾರ್ವತಿ, ಬರೋ ದೇವ್ರಲ್ಲ ಇಲ್ಲ ಹೇಳ್ಬೇಕಿತ್ತಲ್ಲ, ಮತ್ತೆ ಬೇರೆ ಯಾರನ್ನ ಕರೀರಿ. ಇರಿ ಬೇಡ, ಕರೆದ್ಬಿಟ್ಟ ಮೇಲೆ ಬದಲಾಯಿಸ್ಕೊಟ್ರು ಬಿಡುವಾಗಿರ್ತಾರೆ ಅವರು, ಅಂಥವ್ರನ್ನ ಕರಿಬೇಡ. ಅಮ್ಮ ನೋಡು ಇವಾಗ, ನೋಡಮ್ಮ ಇವಾಗ ಕೈ ಎತ್ತು ನೋಡು. ನೋವ್ತಾ ಇದೆಯಂತೆ ಸ್ವಾಮಿ. ನೋವ್ತಾ ಇದೆಯಂತೆ ಅಮ್ಮ. ಅವ್ರು ಕೇಳು ಅಂತ ಹೇಳಮ್ಮ, ನಿನ್ನ ಮಗಳು ಕೇಳು, ಮಾತಾಡಲಿ ಸ್ವಾಮಿ. ಇಲ್ರಿ ಇವಾಗ ನೋಡಮ್ಮ, ಕೈ ನೋವ್ತಾ ಇದೆಯಲ್ಲ? ನೋವಾಯ್ತು ಸ್ವಾಮಿ. ನೋವೈತೆ, ನಿಂಗೆ ಹೊಟ್ಟೆಗೆ ಹಾಕಿರ್ತಾರಂತೀರ. ಇವತ್ತು ತಿನ್ಬಿಡು, ನಾಳೆ ನೆನೆಸ್ಕೊಡ್ತೀನಿ. ಅಮ್ಮ ಒಂದು ಸ್ಪೂನ್ ಏಲಕ್ಕಿ ಪೌಡ್ರೂ ಬಾಳೆಹಣ್ಣಲ್ಲಿ ಕೊಟ್ಬಿಡು, ಹೊಟ್ಟೆಗೆ ಹಾಕಿದ್ರೆ ದೇವ್ರು ಮುಟ್ಟಲ್ಲ ಅವ್ರಿಗೆ. ಅದ್ರಾಗೂ ಅವ್ರನ್ನ ಕರಿಬಾರ್ದಾಗಿತ್ತು. ಲಕ್ಷ್ಮೀ ದೇವಮ್ಮನು ನೋವು ನಿಲ್ಸಕ್ಕೆ ಬರ್ಬೇಕನ್ನಮ್ಮ, ಅವ್ರನ್ನ ಏನಕ್ಕೆ ಕೂಗ್ಬೇಕು, ಅದಕ್ಕೆ ಕೂಗ್ಬೇಕು. ಪಾರ್ವತಿ ಲಕ್ಷ್ಮೀ ದೇವಮ್ಮನು ಏನಮ್ಮ, ಅವ್ರು ಬರ್ಬೇಕ ನೋವು ನಿಲ್ಸಕ್ಕ. ಅವ್ರಿಗೆ ಬಿಡುವಾಗಿರ್ತಾರೆ ಅವರು. ಬೇಡ ದೇವರು, ಹೊಟ್ಟೆಗೆ ಔಷಧಿ ಇದ್ದರೆ ತೆಗೆದು ಅದನ್ನು ಏಲಕ್ಕಿ ಪೌಡ್ರೂ ಬಾಳೆಹಣ್ಣು ಕೊಟ್ಬಿಟ್ಟು ಆಮೇಲೆ ನಾಳೆ ಫೋನ್ ಮಾಡು, ನಾನು ನಿಲ್ಸ್ಕೊಡ್ತೀನಿ. ಫೋನ್ ಮಾಡಕ್ಕೆ ಹೇಳು. ಆಯಿತು. ಇವಾಗ ಕಮ್ಮಿ ಆಗಿದೆ ಅಂತ ಕೇಳು. ಊದ್ಕೊಂಡ್ಬಿಟ್ಟೈತಿ ಇಲ್ಲಿ, ಏನು ಊದ್ಕೊಂಡ್ಬಿಟ್ಟೈತೆ? ಕೈ ಹಿಂಗೆ ಇಟ್ಕೊಂಡು ಊದ್ಕೊಂಡ್ಬಿಟ್ಟೈತಿ. ಎಲ್ಲಿ ಭುಜಾನ? ಭುಜ. ಆಯಿತು, ಅದನ್ನು ಏಲಕ್ಕಿ ಪೌಡ್ರು 1 ಸ್ಪೂನ್ ಕೊಟ್ಬಿಡು, ಗೊತ್ತಾಯ್ತಾ? ಆಮೇಲೆ ನಾಳೆ ಮುಟ್ತಾರೆ ಅವರು, ದೇವ್ರುಗಳು ಮುಟ್ತಾಯಿಲ್ಲ ಯಮ್ಮನ್ಕ. ಅದು ಕಾಚಡ ಹೊಟ್ಟೆಲಿದ್ರೆ ಮುಟ್ಟಲ್ಲ. ಅಷ್ಟೇ. ಇವತ್ತು ಕೊಟ್ಬಿಡು, ನಾಳೆ ಫೋನ್ ಮಾಡಿಸು. ಆಯ್ತು. ಸೊ ಅಂದರೆ ಈಗ ಅವರು ಮದ್ದಿಡಿನೋ ಏನೋ ಒಂದು ಹೊಟ್ಟೆಗೇನೋ ಹೆಚ್ಚು ಕಮ್ಮಿ ಆಗಿರುತ್ತಾ ಅವ್ರದ್ದು? ಮದ್ದಿಡಿ ಇದ್ದರೆ ದೇವ್ರು ಮುಟ್ಟಲ್ಲ. ಅಂದರೆ ಈಗ ಮದ್ದಿಡಿ ಅಂದರೆ ಏನೋ ಒಂದು ಹೊಟ್ಟೆ ಒಳಗಡೆ ಕೆಟ್ಟಿದ್ದಾಗ ದೈವಗಳು ಅವ್ರನ್ನ ಮುಟ್ಟಲ್ಲ. ಅದನ್ನು ತೆಗಿಬೇಕು ಅಂದರೆ ಏಲಕ್ಕಿ ಬಾಳೆಹಣ್ಣು, ಏಲಕ್ಕಿ ಪೌಡ್ರು 1 ಸ್ಪೂನ್ ಹಾಕ್ಕೊಂಡು ಬಾಳೆಹಣ್ಣಲ್ಲಿ ತಿಂದ್ಬಿಟ್ರೆ ಅದು ಹೋಗುತ್ತೆ. ಸೊ ಅದು ತಿಂದು 1 ದಿವಸ ಆದಮೇಲೆ ನೆಕ್ಸ್ಟು ತೆಗಿಬೋದು. ದೇವ್ರು ಮುಟ್ತಾರೆ. ಇಲ್ಲಾಂದರೆ ದೇವರು ಸಪೋರ್ಟ್ ಮಾಡಲ್ಲ. ದೇವರು ಯಾವ ಕೆಲಸಕ್ಕೆ ಹೋದರೂ ಅವ್ರು ವಾಪಸ್ ಅಡ್ಡ ಬರ್ತಾರೆ, ಕೆಲಸ ಆಗಲ್ಲ, ಅದು ಕೆಲಸಗಳಾಗಲ್ಲ. ಹೊಟ್ಟೆಯಲ್ಲಿ ಮದ್ದಿದ್ರೆ ಕೆಲಸ ಆಗಲ್ಲ. ಏನೇನೋ ಹಾಕ್ತಾರೆ, ಗಲೀಜೆಲ್ಲ ಹಾಕ್ತಾರೆ ಹೊಟ್ಟೆಯಲ್ಲಿ ಹಾಕೋದು. ಬೇರೆ ಮದ್ದೆ ಹಾಕ್ತಾರಂತ, ಹಸಿರು ಏನೋ ಸೊಪ್ಪುಗಳು ಹಾಕ್ತಾರಂತ ಇದ್ರು. ಸೊಪ್ಪುಗಳೇ ಅಲ್ಲ, ಬೇರೆ ಕೆಟ್ಟಿದ್ದೆಲ್ಲ ಹಾಕ್ತಾರೆ, ಕಚಡ ಎಲ್ಲ ಹಾಕ್ತಾರೆ. ಸೊ ವೀಕ್ಷಕರೇ, ಯಾಕಂದರೆ ಇದು ಡೈರೆಕ್ಟಾಗಿ ಒಂದು ಫೋನಲ್ಲಿ ಮಾತಾಡ್ಬೇಕಾದ್ರೆ ಅವ್ರ ಮಗಳದು ಹಾಗೇನೆ ಕನೆಕ್ಟ್ ಆಗಿದ್ದು, ರೆಡಿ ಮಾಡೋಕ್ಕೆ ಅಂತ ಟ್ರೈ ಮಾಡಿದ್ರು. ಬಟ್ ಅಲ್ಲಿ ಸಮಸ್ಯೆ, ಮದ್ದಿಡಿ ಸಮಸ್ಯೆ ಇತ್ತು. ನೆಕ್ಸ್ಟ್ ಅವ್ರದ್ದೇ ನಾನು ಸರಿ ಆದಮೇಲೆ ನಾನೇನಾದರೂ ವಿಡಿಯೋಗೆ ಬಂದಾಗ ಅವ್ರನ್ನ ಮಾತಾಡಿಸ್ತೀನಿ.
ಸೊ ನೆಕ್ಸ್ಟ್ ಎಪಿಸೋಡ್ ನೋಡ್ತಾ ಹೋಗಿ. ಮತ್ತೇನಾದರೂ ನಾಗರಾಜ್ ಅಣ್ಣವ್ರಿಗೆ ಸಂಬಂಧಪಟ್ಟಂಗೆ ಏನಾದರೂ ಡೌಟ್ಸ್ ಇತ್ತು ಅಂದರೆ ಅವ್ರ ಫೋನ್ ನಂಬರ್ ಇರುತ್ತೆ, ಡೈರೆಕ್ಟಾಗಿ ನೀವು ಫೋನ್ ಹಚ್ಚಿ ಮಾತಾಡ್ಬೋದು. ನಮಸ್ಕಾರ.